ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಮಧ್ಯಾಹ್ನ 1:39 ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ವಿಮಾನ ಅಹಮದಾಬಾದ್ ರನ್ವೇಯಿಂದ ಟೇಕ್ ಆಫ್ ಆದ 35 ಸೆಕೆಂಡ್ನಲ್ಲೇ ಸ್ಫೋಟವಾಗಿದೆ. ನೋಡುತ್ತಲೇ ಆ ದೈತ್ಯ ವಿಮಾನ ಬೆಂಕಿಯುಂಡೆಯಂತಾಗಿ ಹಾಸ್ಟೆಲ್ ಕಟ್ಟಡದ ಮೇಲೆ ಉರುಳಿ ಬಿದ್ದಿದೆ. ಏಕಕಾಲಕ್ಕೆ 2 ಭಾರಿ ದೊಡ್ಡ ದುರಂತವೇ ಘಟಿಸಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಿದ್ದ ವಿಮಾನಕ್ಕೆ ಬೆಂಕಿ ಹೊತ್ತಿದ್ದ ಹೇಗೆ? ಪೈಲಟ್ ಮೇ ಡೇ ಮೆಸೇಜ್ ಕಳಿಸಿದ್ದ 5 ಸೆಕೆಂಡ್ನಲ್ಲಿ ಏನಾಯಿತು? 242 ಪ್ರಯಾಣಿಕರಲ್ಲಿ ಸತ್ತವರೆಷ್ಟು, ಬದುಕಿದವರೆಷ್ಟು? ನರಳಾಟ ಹೇಗಿದೆ? ಇಡೀ ದೇಶದ ವಿಮಾನಯಾನ ಇತಿಹಾಸದಲ್ಲೇ ಅತ್ಯಂತ ಭೀಕರ ದುರಂತ. ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಬೆಂಕಿಯುಂಡೆಯಂತೆ ಹಾಸ್ಟೆಲ್ ಕಟ್ಟಡದ ಮೇಲೆರಗಿದ ದುರಂತ. ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲ ಸುಟ್ಟು ಕರಕಲು. ವಿಮಾನ ಬಿದ್ದ ಹಾಸ್ಟೆಲ್ ಕಟ್ಟಡದಲ್ಲೂ ಹಲವು ಮಂದಿ ಸಾವು ಗಂಭೀರ. ಬಹುಶಃ ಇಡೀ ದೇಶ ಇಂಥದ್ದೊಂದು ರಣಭೀಕರ ದುರಂತವನ್ನ ಹಿಂದೆಂದೂ ಕಂಡಿಲ್ಲ. ಕಳೆದ ಕೆಲ ದಶಕಗಳಲ್ಲೇ ಇಂಥ ಭೀಕರ ವಿಮಾನ ಪತನ ನಡೆದೇ ಇಲ್ಲ. ಆದರೆ ಗುರುವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿ ನಡೆದ ದುರಂತ ಮಾತ್ರ ಭೀಕರ, ರಣಭೀಕರ. ಇಡೀ ದೇಶದ ವಿಮಾನಯಾನ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ದುರಂತ ಗುರುವಾರ ಮಧ್ಯಾಹ್ನ ನಡೆದಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಲಂಡನ್ಗೆ ತೆರಳುತ್ತಿದ್ದ AI-171 ಬೋಯಿಂಗ್ ಡ್ರೀಮ್ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲಿ ಪತನಗೊಂಡಿದೆ. ವಿಮಾನ ದುರಂತದ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪತನಗೊಳ್ಳುತ್ತಿದ್ದಂತೆಯೇ ದಟ್ಟ ಹೊಗೆ ಆವರಿಸಿದೆ. ಸುಮಾರು 242 ಪ್ರಯಾಣಿಕರಿದ್ದ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಎಂಬ ಸುದ್ದಿ ಇದೀಗ ಎದೆ ನಡುಗಿಸಿ ಇಡೀ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಯಾಗುವಂತೆ ಮಾಡಿದೆ. ವಿಮಾನ ಪ್ರಯಾಣಕ್ಕೂ ಮುನ್ನ ಕೆಲವರು ವಿಡಿಯೋ ತೆಗೆದಿದ್ರು. ಆ ವಿಮಾನದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾಣಿ ಇರೋದನ್ನ ಕಂಡು ಕೆಲವರು ಅವರ ಜೊತೆ ಸೆಲ್ಫಿ ತೆಗೆಸಿಕೊಂಡಿದ್ರು. ವಿಮಾನದಲ್ಲಿದ್ದವರೆಲ್ಲ ಬಹುತೇಕರು ಉದ್ಯಮಿಗಳು, NRIಗಳು, ವಿದೇಶಿ ಪ್ರಜೆಗಳಾಗಿದ್ರು. ಮಧ್ಯಾಹ್ನ 1:39 ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು. ಏರ್ಪೋರ್ಟ್ನಲ್ಲಿ ಬಂಧುಗಳನ್ನ ಬೀಳ್ಕೊಟ್ಟು ವಿಮಾನ ಏರಿದ ಈ ನತದೃಷ್ಟ 242 ಮಂದಿ ಕೆಲ ಹೊತ್ತಲ್ಲೇ ಸಂಪೂರ್ಣ ಸುಟ್ಟು ಕರಕಲಾದರು. ಹಾಗಾದ್ರೆ ಅಹಮದಾಬಾದ್ ನಗರದ ಘೋರ ವಿಮಾನ ದುರಂತಕ್ಕೆ ಕಾರಣ ಏನು? 200ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗುವುದಕ್ಕೆ ಕಾರಣ ಏನು?
ಗುರುವಾರ ಮಧ್ಯಾಹ್ನ AI-171 ಬೋಯಿಂಗ್ ಡ್ರೀಮ್ಲೈನರ್ ವಿಮಾನ ಲಂಡನ್ನತ್ತ ಪ್ರಯಾಣ ಆರಂಭಿಸಿತ್ತು. ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದ್ದ ಆ ವಿಮಾನದಲ್ಲಿ 230 ಮಂದಿ ಪ್ರಯಾಣಿಕರು ಮತ್ತು 12 ಮಂದಿ ಸಿಬ್ಬಂದಿಗಳಿದ್ರು. 1:39ಕ್ಕೆ ಸರಿಯಾಗಿ ಅಹಮದಾಬಾದ್ನ ಸರ್ದಾರ್ ಪಟೇಲ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು. ವಿಮಾನ ಟೇಕ್ ಆಫ್ ಆದಾಗ ಎಲ್ಲವೂ ಸರಿಯಾಗಿಯೇ ಇತ್ತು. ಅತ್ಯಂತ ದೂರದ ಪ್ರಯಾಣವಾದ ಕಾರಣ ಸುಸಜ್ಜಿತ ಮತ್ತು ಅತ್ಯಾಧುನಿಕ ಬೋಯಿಂಗ್ ವಿಮಾನವನ್ನೇ ಆರಿಸಲಾಗಿತ್ತು. ವಿಮಾನದಲ್ಲಿ 1 ಲಕ್ಷ ಲೀಟರ್ ಫ್ಯೂಯೆಲ್ ತುಂಬಲಾಗಿತ್ತು. ಮಧ್ಯಾಹ್ನ 1:39ಕ್ಕೆ ಟೇಕ್ ಆಫ್ ಆದ ವಿಮಾನ ನಿಧಾನಕ್ಕೆ ವಿಮಾನಯಾನದ ನಿಗದಿತ ಎತ್ತರ ತಲುಪಲು ಮೇಲೇರುತ್ತಿತ್ತು. ಯಾವಾಗ ವಿಮಾನ ನೆಲದಿಂದ 625 ಅಡಿ ಎತ್ತರಕ್ಕೆ ತಲುಪಿತೋ ತಕ್ಷಣ ವಿಮಾನ ನಿಯಂತ್ರಣ ಕಳೆದುಕೊಂಡಿದೆ. ನಿಜಕ್ಕೂ 625 ಅಡಿ ಎತ್ತರದಲ್ಲಿ ನಡೆದಿದ್ದೇನು? ವಿಮಾನ ಟೇಕ್ ಆಫ್ ಆಗಿ ಕೆಲ ಸೆಕೆಂಡುಗಳು ಕಳೆದಿದ್ದಷ್ಟೇ. ಅಷ್ಟೊತ್ತಿಗೆ ವಿಮಾನ ನೆಲದಿಂದ 625 ಅಡಿ ಎತ್ತರ ತಲುಪಿತ್ತು. ಅಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು. ಫ್ಲೈಟ್ ಕ್ಯಾಪ್ಟನ್ ATCಯ ಜೊತೆಗೆ ಚೆನ್ನಾಗಿಯೇ ಸಂವಹನ ಮಾಡುತ್ತಿದ್ದ. ATCಗೆ ಎಲ್ಲ ಮಾಹಿತಿಯನ್ನೂ ತಲುಪಿಸುತ್ತಿದ್ದ. ವಿಶೇಷವೆಂದರೆ ವಿಮಾನದಲ್ಲಿ ಯಾವೊಂದು ತೊಂದರೆಯೂ ಇಲ್ಲ ಅನ್ನೋದು ಕನ್ಫರ್ಮ್ ಆದ ಬಳಿಕವೇ ಈ ದೂರಯಾನದ ವಿಮಾನ ಟೇಕ್ ಆಫ್ ಆಗಿತ್ತು. ಆದರೆ ಯಾವಾಗ ವಿಮಾನ 625 ಅಡಿ ಎತ್ತರ ತಲುಪಿತೋ ಆಗ ವಿಮಾನದ ಪೈಲಟ್ಗಳು ಕೂರೋ ಕಾಕ್ಪಿಟ್ನಲ್ಲೇನೋ ನಡೆದು ಬಿಟ್ಟಿದೆ. $625 ಅಡಿಯಿಂದ ಮೇಲೇರಲೇ ಇಲ್ಲ ವಿಮಾನ. ಯಾಕೆ? ಟೇಕ್ ಆಫ್ ಆದ ವಿಮಾನ 625 ಅಡಿ ತಲುಪುತ್ತಿದ್ದಂತೆ ದಿಢೀರನೆ ಕೆಳಮುಖ ಚಲಿಸಿತ್ತು. ಅಲ್ಲಿಯವರೆಗೆ ಕಾಕ್ಪಿಟ್ನಲ್ಲಿ ಯಾವ ರೆಡ್ ಸಿಗ್ನಲ್ ಕೂಡ ಇರಲಿಲ್ಲ. 1:45 ಆಗ್ತಿದ್ದಂತೆ ಕಾಕ್ಪಿಟ್ನ ಡೇಂಜರ್ ಲೈಟ್ಗಳೆಲ್ಲ ಉರಿದುಕೊಂಡಿವೆ. ಇಂಜಿನ್ಗಳು ವಿಫಲಗೊಂಡಿವೆ. ಒಂದು ನಿಯಮಿತ ವೇಗದಲ್ಲಿ ಮೇಲೇರಬೇಕಿದ್ದ ವಿಮಾನ ವೇಗವನ್ನು ಕಳೆದುಕೊಂಡು ಕೆಳಕ್ಕಿಳಿಯತೊಡಗಿದೆ. ಅದು ಕೂಡ ತೀರಾ ಅಪಾಯಕಾರಿ ಮಟ್ಟದಲ್ಲಿ ಕೆಳಗೆ ಜಾರತೊಡಗಿದೆ. ಮೇಡೇ ಮೇಡೇ ಅಂತ ಕೂಗಿದ ಪೈಲಟ್. ಏನಿದು ಮೇಡೇ ಕರೆಯ ಅಸಲಿಯತ್ತು? ಮಧ್ಯಾಹ್ನ 1:45 ಸಮಯ. ವಿಮಾನ ಟೇಕ್ ಆಫ್ ಆಗಿ ಕೇವಲ 5 ನಿಮಿಷ ಕಳೆದಿತ್ತಷ್ಟೇ. ಎಲ್ಲವನ್ನ ಚೆನ್ನಾಗಿಯೇ ನಿಭಾಯಿಸುತ್ತಿದ್ದ ಕಾಕ್ಪಿಟ್ನಲ್ಲಿ ಕುಳಿತಿದ್ದ ಫ್ಲೈಟ್ ಕ್ಯಾಪ್ಟನ್ ದಿಢೀರನೆ ಆತಂಕಗೊಂಡಿದ್ದಾನೆ. ಏನಾಗುತ್ತಿದೆ ಅನ್ನೋದೇ ತಿಳಿಯದಾಗಿದೆ. ಆ ಆತಂಕದಲ್ಲೇ ಫ್ಲೈಟ್ ಕ್ಯಾಪ್ಟನ್ ATCಗೆ ಮೇಡೇ ಮೇಡೇ ಅಂತ ಕೂಗಿದ್ದಾನೆ. ಮೇಡೇ ಮೇಡೇ ಅಂತ 3 ಬಾರಿ ಕೂಗಿದ್ದಾನೆ ಪೈಲಟ್. ಅದಾಗಿ 17 ಸೆಕೆಂಡುಗಳಲ್ಲೇ ವಿಮಾನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಏನಿದು ಮೇಡೇ ಕರೆ? ಯಾವ ಸಂದರ್ಭದಲ್ಲಿ ಈ ರೀತಿ ಕರೆ ಮಾಡಲಾಗುತ್ತೆ? ಮಾರಣಾಂತಿಕವಾದ ಎಮರ್ಜೆನ್ಸಿ ಘೋಷಣೆ ಕೂಗುವುದಕ್ಕೂ ಮುನ್ನ ಕಾಕ್ಪಿಟ್ನಲ್ಲಿ ಏನಾಗಿತ್ತು? ಮೇಡೇ ಕರೆ ಬಂದಾದ ಮೇಲೆ ಆಗಿದ್ದೇನು? ಮೇಡೇ ಕರೆ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಒಂದು ಸಂಕಷ್ಟಕ್ಕೆ ಸಂಕೇತವಾಗಿರುವ ಕರೆಯಾಗಿದೆ. ಈ ಕರೆಯನ್ನ ಮೊದಲು 1920ರ ಸಮಯದಲ್ಲಿ ಪರಿಚಯಿಸಲಾಗಿತ್ತು. ಅದೀಗ ಗ್ಲೋಬಲ್ ಲೆವೆಲ್ನಲ್ಲಿ ಪ್ರೋಟೋಕಾಲ್ ಆಗಿದೆ. ಇದರ ಅರ್ಥ ಹೆಲ್ಪ್ ಮೀ ಅಂದ್ರೆ ನನಗೆ ಸಹಾಯ ಮಾಡಿ ಎಂದರ್ಥ. ವಿಮಾನ ಪತನದ ಹಿಸ್ಟ್ರಿಯನ್ನ ನೋಡಿದ್ರೆ ಎಲ್ಲ ದುರಂತಗಳ ಕೊನೆಯ ಹಂತದಲ್ಲಿ ಪೈಲಟ್ಗಳು ಹೀಗೆ ಮೇಡೇ ಮೇಡೇ ಅಂತ ಕೂಗಿದ್ದಾರೆ. ಈ ಕರೆ ಎಮರ್ಜೆನ್ಸಿ ಚಿಹ್ನೆಯಾಗಿದ್ದು
ಅಪಾಯದಲ್ಲಿರುವ ಸ್ಥಳ, ಅಲ್ಲಿನ ಎಮರ್ಜೆನ್ಸಿಯ ಪರಿಸ್ಥಿತಿ, ವಿಮಾನದಲ್ಲಿರುವ ಜನರ ಸಂಖ್ಯೆ ಮತ್ತು ಆ ಅಪಾಯದ ತೀವ್ರತೆ ಏನು ಎಂಬುದನ್ನು ರಕ್ಷಣಾ ತಂಡಗಳು ಆ ಫ್ರೀಕ್ವೆನ್ಸಿಯಲ್ಲಿರೋ ರೇಡಿಯೋ ಟ್ರಾಫಿಕ್ ನಿಲ್ಲಿಸಿ ವೇಗವಾಗಿ ಕಾರ್ಯನಿರ್ವಹಿಸಬಹುದು. ಇಲ್ಲೂ ಆಗಿದ್ದೂ ಅದೇ. ಅನುಭವಿ ಪೈಲಟ್ಗಳಿದ್ರು, ಅತ್ಯಾಧುನಿಕ ವಿಮಾನವಿತ್ತು. ಆದರೂ ಮಹಾದುರಂತ ನಡೆದಿದ್ದು ಹೇಗೆ? ಸದ್ಯ ವಿಮಾನ ದುರಂತಕ್ಕೆ ಕಾರಣ ತಿಳಿದು ಬಂದಿಲ್ಲ. ಆದರೆ ವಿಮಾನದಲ್ಲಿ ಅನುಭವಿ ಪೈಲಟ್ಗಳಿದ್ರು. ಮುಖ್ಯವಾಗಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅನ್ನೋರು ವಿಮಾನ ಆಪರೇಟ್ ಮಾಡುತ್ತಿದ್ರು. ಇವರು ಬರೋಬ್ಬರಿ 8200 ಗಂಟೆಗಳ ಹಾರಾಟ ನಡೆಸಿದ ಅನುಭವ ಹೊಂದಿದ್ದಾರೆ. ಇವರು ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸುತ್ತಿದ್ರು. ಜೊತೆಗೆ ಸಹ ಪೈಲಟ್ ಕ್ಲೈವ್ ಕುಂದರ್ ಕೂಡ ಇದ್ರು. ಇವರಿಗೆ 1100 ಗಂಟೆಗಳ ಹಾರಾಟ ನಡೆಸಿದ ಅನುಭವವಿತ್ತು. ಎಟಿಸಿ ಪ್ರಕಾರ ವಿಮಾನವು ರನ್ವೇಯಿಂದ ಮಧ್ಯಾಹ್ನ 1:39ಕ್ಕೆ ಟೇಕ್ ಆಫ್ ಆಗಿದೆ. ವಿಮಾನ ಟೇಕ್ ಆಫ್ ಆದ 5 ನಿಮಿಷದಲ್ಲಿ ಪತನಗೊಂಡಿದೆ. ತಾಂತ್ರಿಕ ದೋಷ ಸಂಭವಿಸಿರುವ ಬಗ್ಗೆ ಮೇಡೇ ಕರೆ ನೀಡಲಾಗಿದೆ. ವಿಮಾನಯಾನದ ಅತ್ಯಂತ ತುರ್ತಿನ ಸಂದರ್ಭದಲ್ಲಿ ಮಾತ್ರ ಈ ಮೇಡೇ ಕರೆ ನೀಡಲಾಗುತ್ತೆ. ಅಪಾಯದ ಕರೆಯ ನಂತರ ವಿಮಾನವು ಎಟಿಸಿ ಸಂಪರ್ಕಕ್ಕೆ ಸಿಗಲಿಲ್ಲ. ವಿಮಾನದ ರೇಡಾರ್ ಸಂಪರ್ಕ ಕಡಿತ. ನೋಡ್ತಿದ್ದಂತೆ ಬೆಂಕಿಯುಂಡೆಯಾದ ವಿಮಾನ. ಮೇಡೇ ಕಾಲ್ ನಂತರ ವಿಮಾನ ರೇಡಾರ್ ಸಂಪರ್ಕದಿಂದ ಕಡಿತಗೊಂಡಿತ್ತು. 625 ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ವಿಮಾನ ದಿಢೀರ್ ಕೆಳಕ್ಕೆ ಚಲಿಸತೊಡಗಿದೆ. ವಿಮಾನದ ವೇಗ ಕಡಿಮೆಯಾಗಿದೆ. ಈ ವೇಳೆ ಕಾಕ್ಪಿಟ್ನಲ್ಲೇನಾಯಿತು? ಪೈಲಟ್, ಸಹ ಪೈಲಟ್ಗಳು ವಿಮಾನವನ್ನ ಕಂಟ್ರೋಲ್ಗೆ ತರಲು ಏನೆಲ್ಲ ಮಾಡಿದ್ರು? ಅವೆಲ್ಲವೂ ಈಗ ವಿಮಾನದ ಬ್ಲಾಕ್ ಬಾಕ್ಸ್ನಲ್ಲಿ ಸೆರೆಯಾಗಿದೆ. ಬೆಂಕಿಯುಂಡೆಯಾದ ಉರುಳಿದ ವಿಮಾನ. ಮಧ್ಯಾಹ್ನ 1:40 ಮಾರಿಗೆ ಅಹಮದಾಬಾದ್ನ ಏರ್ಪೋರ್ಟ್ ಬಳಿ ನಿಂತ ಓರ್ವ ಕುತೂಹಲಕ್ಕೆಂದು ಇದೇ ವಿಮಾನದ ಹಾರಾಟದ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿತಿದ್ದ. ವಿಮಾನದ ಫ್ಯೂಯಲ್ ಟ್ಯಾಂಕ್ ಇದ್ದ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಆತ ನೋಡುತ್ತಿದ್ದಂತೆ ಆ ದೈತ್ಯ ವಿಮಾನವಿಡೀ ಬೆಂಕಿ ಕಾಣಿಸಿಕೊಂಡಿದೆ. ಬಲು ದೂರಕ್ಕೆ ಪ್ರಯಾಣಿಸಬೇಕಾದ ಕಾರಣ ವಿಮಾನದ ಇಂಧನ ಟ್ಯಾಂಕ್ ಭರ್ತಿಯಾಗಿತ್ತು. ಹಾಗಾಗಿಯೇ 1 ಲಕ್ಷ ಲೀಟರ್ ಇದ್ದ ಟ್ಯಾಂಕ್ ಸಂಪೂರ್ಣ ಹೊತ್ತಿ ಉರಿದಿದೆ. ಇಡೀ ವಿಮಾನವೊಂದು ಬೆಂಕಿಯುಂಡೆಯಾಗಿ ಕೆಳಗುರುಳಿದೆ. ಕೆಲ ನಿಮಿಷಗಳ ಹಿಂದಷ್ಟೇ ಆಪ್ತರಿಗೆ ಗುಡ್ ಬೈ ಹೇಳಿ ವಿಮಾನದಲ್ಲಿ ಬಂದು ಕುಳಿತವರು, ಹೊಸ ಕನಸು ಹೊತ್ತು ವಿದೇಶಗಳಿಗೆ ಹಾರಿದವರು, ಖುಷಿಯಾಗಿಯೇ ಇದ್ದ 242 ಮಂದಿಯೂ ಸಂಪೂರ್ಣ ಸುಟ್ಟು ಕರಕಲಾಗಿದ್ದಾರೆ. ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ನಡೆದ ಈ ದುರಂತ ಭಾರೀ ದೊಡ್ಡ ಸದ್ದಿನೊಂದಿಗೆ ಸ್ಫೋಟಗೊಂಡಿದೆ. ಈ ವೇಳೆ ವಿಮಾನದೊಳಗೂ ಅದೆಂಥ ಚೀತ್ಕಾರ ಮೊಳಗಿರಬೇಕು ಅನ್ನೋದನ್ನ ಯಾರೂ ಕೂಡ ಊಹಿಸಬಹುದು. ವಿಮಾನ ಪತನವು ಜನನಿಬಿಡ ಪ್ರದೇಶದಲ್ಲಿ ಆಗಿರುವುದರಿಂದ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಾರಣಕ್ಕೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಷ್ಟವಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಕಟ್ಟಡದ ಮೇಲೆ ವಿಮಾನ ಪತನವಾಗಿರುವುದರಿಂದ ವಿಮಾನದಲ್ಲಿದ್ದವರು ಮಾತ್ರವಲ್ಲ, ಕಟ್ಟಡಗಳಲ್ಲಿದ್ದವರು ಮೃತಪಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಈ ಬಗ್ಗೆ ಇನ್ನಷ್ಟೇ ನಿಖರ ಮಾಹಿತಿ ಲಭ್ಯವಾಗಬೇಕಿದೆ. ಆದರೆ ವಿಮಾನ ಪತನದಲ್ಲಿ ಮೃತಪಟ್ಟವರ ರಕ್ಷಣೆ ಸವಾಲಾಗಿ ಬದಲಾಗಿದೆ. ಬೋಯಿಂಗ್ 787-8 ಡ್ರೀಮ್ ಲೈನರ್ ಫ್ಲೈಟ್ ಇಡೀ ವಿಶ್ವದಲ್ಲೇ ಅತ್ಯಂತ ದೈತ್ಯ ಮತ್ತು ಭಾರೀ ಸುರಕ್ಷತೆಯುಳ್ಳ ಪ್ರಯಾಣಿಕ ವಿಮಾನವೆಂದೇ ಪ್ರಸಿದ್ಧ. ಬಹುತೇಕ ಎಲ್ಲಾ ದೇಶಗಳು ಇದೇ ಕಂಪನಿ ನಿರ್ಮಿಸಿರೋ ವಿಮಾನವನ್ನೇ ಬಳಸುತ್ತಿವೆ. ಈ ನತದೃಷ್ಟ ವಿಮಾನದಲ್ಲಿ 290 ಸಿಟ್ಟಿಂಗ್ ಕೆಪಾಸಿಟಿ ಇತ್ತು. ಆದರೆ 242 ಮಂದಿ ಮಾತ್ರ ಆಸೀನರಾಗಿದ್ರು. ಈ ವಿಮಾನದ ಬಾಡಿ ಭಾರೀ ಉದ್ದವಾಗಿದ್ದು ಭಾರೀ ಅಗಲವಾಗಿದೆ. ಪರಿಸರ ಸ್ನೇಹಿ ವಿಮಾನ ಅಂತಲೂ ಇದನ್ನ ಕರೆಯಲಾಗಿದೆ. 2011ರಲ್ಲಿ ಈ ವಿಮಾನದ ಮೊದಲ ಮಾಡೆಲ್ ರಿಲೀಸ್ ಆಗಿತ್ತು.
ಖಂಡಾಂತರಗಳ ದೂರ ಪ್ರಯಾಣಿಸಲು ಇದೇ ವಿಮಾನವನ್ನ ಬಳಸಲಾಗುತ್ತೆ. ಇದರಲ್ಲಿ ನಾನ್ ಸ್ಟಾಪ್ ಆಗಿ ಏಕಕಾಲಕ್ಕೆ 13,530 ಕಿಲೋಮೀಟರ್ ದೂರ ಪ್ರಯಾಣಿಸಬಹುದು. ಹೆಚ್ಚಿನ ಇಂಧನ ಕ್ಷಮತೆ ಮತ್ತು ಭಾರಿ ಗಾತ್ರವಿದ್ದರೂ ಕಡಿಮೆ ಭಾರದ ವಿಮಾನವಿದು. ಲೇಟೆಸ್ಟ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ಡ್ ಸೇಫ್ಟಿ ಸಿಸ್ಟಮ್ಗಳು ಈ ವಿಮಾನದಲ್ಲಿದ್ದವು. ಅಪಾಯದ ಸಂದರ್ಭದಲ್ಲೂ ಕ್ಷಮತೆಯಿಂದ ಅದನ್ನ ಎದುರಿಸುವಂಥ ಟೆಕ್ನಾಲಜಿ ಇದರಲ್ಲಿತ್ತು. ಪ್ರತಿಕೂಲ ಹವಾಮಾನದಲ್ಲೂ ಈ ವಿಮಾನದಲ್ಲಿ ಹಾರಾಟ ಸಾಧ್ಯವಿತ್ತು. ಹಾಗಾಗಿಯೇ ಗುರುವಾರದ ದುರಂತ ಹೇಗೆ ನಡೆಯಿತು ಅನ್ನೋದೇ ವಿಮಾನಯಾನ ಕ್ಷೇತ್ರದ ತಂತ್ರಜ್ಞರಿಗೂ ಆಘಾತಕಾರಿ ವಿಚಾರವಾಗಿದೆ. ಟೇಕ್ ಆಫ್ ಆದ 1 ನಿಮಿಷದಲ್ಲಿ ವಿಮಾನ 2,000 ಅಡಿ ಮೇಲೆ ಹಾರಬೇಕು. ಆದರೆ ಈ ನತದೃಷ್ಟ ವಿಮಾನ 2 ನಿಮಿಷ ಆದರೂ ಕೂಡ 625 ಅಡಿಯಷ್ಟೇ ಮೇಲೇರಿದೆ. ಇಂಜಿನ್ ಸ್ಟಾರ್ಟ್ ಆದ 10 ರಿಂದ 15 ಸೆಕೆಂಡ್ಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಂಡಿರಬಹುದು. ಹಕ್ಕಿಗಳು ಬಡಿದು ಎಂಜಿನ್ ಫ್ಯಾನ್ ಫೇಲ್ ಆಗಿರಬಹುದು ಮತ್ತು ಸಾವಿರಾರು ಲೀಟರ್ ಫ್ಯೂಯಲ್ ಇದ್ದ ಕಾರಣಕ್ಕೆ ದೊಡ್ಡ ದುರಂತ ಸಂಭವಿಸಿರಬಹುದು ಅಂತ ತಜ್ಞರು ವಿಶ್ಲೇಷಿಸುತ್ತಾರೆ. ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈ ದುರಂತ ಸಂಭವಿಸಿದೆ. ಆದರೆ ಇದು ನಿರ್ಜನ ಪ್ರದೇಶದಲ್ಲಿ ಪತನವಾಗಿಲ್ಲ. ಜನನಿಬಿಡ ಪ್ರದೇಶವಾದ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಸಂಭವಿಸಿದೆ. ಅದು ಕೂಡ ಆಸ್ಪತ್ರೆ, ಡಾಕ್ಟರ್ಸ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಗಳ ಹಾಸ್ಟೆಲ್ ಕಟ್ಟಡದ ಮೇಲೆಯೇ ದೈತ್ಯ ಗಾತ್ರದ ವಿಮಾನ ಬೆಂಕಿಯುಂಡೆಯಂತೆ ಉರುಳಿಬಿದ್ದಿದೆ. ಹಾಗಾಗಿಯೇ ಈ ವಿಮಾನ ದುರಂತದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಏಕಕಾಲಕ್ಕೆ 2 ದುರಂತಗಳು ನಡೆದಂತಾಗಿದೆ. ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಬದುಕಿದ್ದ ವಿಮಾನ ಬೆಂಕಿಯುಂಡೆಯಂತಾಗಿ ತೀರಾ ಕೆಳಹಂತಕ್ಕೆ ಬಂದು ಮೇಘಾನಿ ನಗರ್ನ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಹಾಸ್ಟೆಲ್ ಕಟ್ಟಡಗಳ ಮೇಲೆ ಉರುಳಿಬಿದ್ದಿತ್ತು. ವಿಮಾನದಲ್ಲಿದ್ದ ಬಹುತೇಕ ಪ್ರಯಾಣಿಕರು ವಿಮಾನಕ್ಕೆ ಬೆಂಕಿ ಹೊತ್ತಿಕೊಂಡ ಮರುಕ್ಷಣವೇ ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಓರ್ವ ಮಾತ್ರ ಪವಾಡ ಸದೃಶವಾಗಿ ಬದುಕೊಂಡಿದ್ದ. ವಿಮಾನದಲ್ಲಿ ಬೆಂಕಿ ಕಾಣಿಸುತ್ತಿದ್ದಂತೆ ಎಮರ್ಜೆನ್ಸಿ ಡೋರ್ ಮೂಲಕ ಹಾರಿ ಈ ಪ್ರಯಾಣಿಕ ಬದುಕಿದ್ದ. ಹಾಸ್ಟೆಲ್ ಸಮುಚ್ಚಯಕ್ಕೆ ಬಿದ್ದ ದೈತ್ಯ ವಿಮಾನ. ಬಾಲ ಒಂದು ಕಟ್ಟಡದಲ್ಲಿ, ಮೂತಿ ಇನ್ನೊಂದರಲ್ಲಿ. ಬೆಂಕಿಯುಂಡೆಯಾಗಿ ವಿಮಾನ 3 ಬೃಹತ್ ಹಾಸ್ಟೆಲ್ ಕಟ್ಟಡಗಳ ಮೇಲೆ ಬಿದ್ದಿತ್ತು. ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡಗಳ ಮೇಲೆ ಬಿದ್ದಿದೆ. 3 ಬಹುಮಹಡಿ ಕಟ್ಟಡಗಳ ಮೇಲೆಯೇ ಈ ವಿಮಾನ ಬೆಂಕಿಯುಗುಳುತ್ತಾ ಬಿದ್ದಿದೆ. ವಿಮಾನದ ಹಿಂಬದಿಯ ಬಾಲದ ಭಾಗ ಆ 3 ಕಟ್ಟಡಗಳಲ್ಲಿ ಒಂದು ಕಡೆ ಇದ್ದರೆ, ವಿಮಾನದ ಮೂತಿಯ ಭಾಗ ಕಟ್ಟಡದ ಇನ್ನೊಂದು ತುದಿಯಲ್ಲಿ ಸಿಕ್ಕಾಕೊಂಡಿದೆ. ಹೀಗೆ ದೈತ್ಯ ವಿಮಾನವೇ ಬೆಂಕಿ ಹೊತ್ಕೊಂಡು ಬಿದ್ದ ರಭಸಕ್ಕೆ ಭಾರೀ ಸ್ಫೋಟವೇ ಕೇಳಿಸಿದೆ. ಇದೇ ಕಾರಣಕ್ಕೆ ವಿಮಾನ ಮತ್ತು 3 ಕಟ್ಟಡಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿತ್ತು. ಈ ವೇಳೆ ದಟ್ಟ ಹೊಗೆಯೂ ಕಾಣಿಸಿದೆ. ಅಹಮದಾಬಾದ್ನಾದ್ಯಂತ ದಟ್ಟ ಹೊಗೆ ಕಾಣಿಸಿ ಎಲ್ಲರೂ ಆತಂಕಕ್ಕೀಡಾಗಿದ್ದಾರೆ. ಮೆಡಿಕಲ್ ಸ್ಟೂಡೆಂಟ್ಸ್ ರಜೆಯ ಮೇಲಿದ್ದ ಕಾರಣ ಭಾರಿ ದೊಡ್ಡ ದುರಂತ ತಪ್ಪಿದೆ. ಆದರೆ ಈ 3 ಕಟ್ಟಡಗಳಲ್ಲೂ ಕೆಲವು ವಿದ್ಯಾರ್ಥಿಗಳಿದ್ದು ಅವರಲ್ಲಿ ಕೆಲವರು ಗಂಭೀರ ಗಾಯಗೊಂಡಿದ್ದಾರೆ. ಕೆಲ ವಿದ್ಯಾರ್ಥಿಗಳು ಸಾವಿಗೀಡಾಗಿರೋ ಸುದ್ದಿಯೂ ಇದೆ. ದುರಂತ ನಡೆದ ಹೊತ್ತಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಊಟದ ಹಾಲ್ನಲ್ಲಿದ್ದರು. ಊಟ ಮಾಡುತ್ತಿರುವಂತೆಯೇ ಬೆಂಕಿ ಹೊತ್ಕೊಂಡ ವಿಮಾನ ಇವರಿದ್ದ ಕಟ್ಟಡದ ಮೇಲೆಯೇ ಉರುಳಿದೆ. ಹಾಗಾಗಿ ಊಟದ ತಟ್ಟೆಯನ್ನು ಹಾಗೆಯೇ ಬಿಟ್ಟು ಸ್ಟೂಡೆಂಟ್ಸ್ ಓಡಿ ತಪ್ಪಿಸಿಕೊಂಡಿದ್ದಾರೆ. ಕೆಲವರು ಕಟ್ಟಡದಿಂದ ಜಿಗಿದು ಓಡಿದ್ದಾರೆ. ಅರ್ಧ ಉಂಡ ಊಟದ ತಟ್ಟೆಗಳಿರೋ ಹಾಲ್ನ ಚಿತ್ರವೇ ಆ ಕ್ಷಣದ ಭೀಕರತೆಯನ್ನ ತೆರೆದಿಡುತ್ತವೆ. ಹಾಸ್ಟೆಲ್ ಕಟ್ಟಡದ ಗೋಡೆಗಳು ಛಿದ್ರಗೊಂಡಿವೆ. ಮೇಲ್ಛಾವಣಿ ಸಂಪೂರ್ಣ ಜಖಮ್ಮಾಗಿದೆ. ವಿಮಾನದ ಬಾಲ ಈ ಹಾಸ್ಟೆಲ್ ಸಮುಚ್ಚಯದ ಒಂದು ಬದಿಯ ಕಟ್ಟಡದಲ್ಲಿದ್ದರೆ ಮತ್ತೊಂದು ಬದಿಯ ಕಟ್ಟಡದಲ್ಲಿ ವಿಮಾನದ ಮೂತಿ ಸಿಕ್ಕಾಕೊಂಡಿದೆ. ಹಾಸ್ಟೆಲ್ ಕಟ್ಟಡದ ಗೋಡೆಗಳು ಒಡೆದು ಹೋಗಿವೆ ಮತ್ತು ಇದೇ ಪರಿಸರದಲ್ಲಿ ಪಾರ್ಕ್ ಮಾಡಲಾಗಿದ್ದ 20ಕ್ಕೂ ಹೆಚ್ಚು ಕಾರು, ಬೈಕ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಅಲ್ಲದೆ ದುರಂತದಲ್ಲಿ ಮಡಿದವರ ಕುಟುಂಬಕ್ಕೆ ತಲಾ 1 ಕೋಟಿಯ ಪರಿಹಾರವನ್ನೂ ಘೋಷಿಸಿದೆ.
29 ನಿಮಿಷ ತಡವಾಗಿ ಹೊರಟಿತ್ತು ವಿಮಾನ. ವಿಮಾನ ಪತನ ಘಟನೆ ಹೇಗಾಯಿತು? ಆ 35 ಸೆಕೆಂಡುಗಳಲ್ಲೇನೇನಾಯಿತು? ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿತ್ತು. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ವಿಮಾನ ನಿಲ್ದಾಣ ರನ್ವೇ 23ರಿಂದ ಮಧ್ಯಾಹ್ನ 1:39ಕ್ಕೆ ವಿಮಾನ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ 35 ಸೆಕೆಂಡುಗಳಲ್ಲೇ ವಿಮಾನ ಪತನಕ್ಕೀಡಾಗಿದೆ. ಮಧ್ಯಾಹ್ನ 1:10ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ವಿಮಾನ 29 ನಿಮಿಷ ತಡವಾಗಿ ಏರ್ಪೋರ್ಟ್ ಅನ್ನ ಬಿಟ್ಟಿತ್ತು. ಆದರೆ ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ವಿಮಾನ ನಿಲ್ದಾಣದ ಆವರಣ ದಾಟಿ ಬೋಯಿಂಗ್ 7878 ವಿಮಾನ ಪತನವಾಗಿದೆ. ತಜ್ಞರು ಈ ವಿಮಾನ ದುರಂತಕ್ಕೆ ಬೇರೆ ಬೇರೆ ಕಾರಣಗಳನ್ನ ಊಹಿಸುತ್ತಿದ್ದಾರೆ. ಒಂದೋ ವಿಮಾನಕ್ಕೆ ಹಕ್ಕಿ ಡಿಕ್ಕಿಯಾಗಿರಬೇಕು. ಟೇಕ್ ಆಫ್ ವೇಳೆ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವುದರಿಂದ ಅದು ಅಗತ್ಯ ವೇಗವನ್ನ ತಲುಪದೆ ವಿಮಾನ ಪತನವಾಗಿರಬಹುದು. ಅಥವಾ ಎರಡೂ ಇಂಜಿನ್ಗಳು ಶಕ್ತಿಯನ್ನ ಕಳೆದುಕೊಂಡಿರುವುದೇ ಪತನಕ್ಕೆ ಕಾರಣವಾಗಿರಬಹುದು. ಬಹಳಷ್ಟು ಪಕ್ಷಿಗಳು ಡಿಕ್ಕಿ ಹೊಡೆದ ಕಾರಣ ವಿಮಾನದ ಇಂಜಿನ್ ಆಫ್ ಆಗಿ ಪತನವಾದ ನಿದರ್ಶನಗಳಿವೆ. ಪತನದ ದೃಶ್ಯಗಳನ್ನು ಗಮನಿಸಿದ್ರೆ ಟೇಕ್ ಆಫ್ ಪರಿಪೂರ್ಣವಾಗಿದ್ದಂತೆ ಕಾಣುತ್ತಿದೆ. ಆದರೆ ಗೇರನ್ನ ಮೇಲಕ್ಕೆತ್ತುವ ಮೊದಲು ವಿಮಾನ ಕೆಳಗಿಳಿಯಲು ಪ್ರಾರಂಭಿಸಿದೆ. ಇದು ಇಂಜಿನ್ ಶಕ್ತಿಯನ್ನ ಕಳೆದುಕೊಂಡಿರಬಹುದು ಅನ್ನೋದನ್ನ ಸೂಚಿಸುತ್ತೆ. ಪೈಲಟ್ ವಿಮಾನ ಲಿಫ್ಟ್ ಅನ್ನ ಅಭಿವೃದ್ಧಿಪಡಿಸುವುದನ್ನ ನಿಲ್ಲಿಸಿ ವಿಮಾನ ಪತನವಾಗಿರಬಹುದು ಅಂತಲೂ ತಜ್ಞರು ಊಹಿಸಿದ್ದಾರೆ. ಇನ್ನು ವಿಮಾನದಲ್ಲಿ ಏನಾದರೂ ತಾಂತ್ರಿಕ ದೋಷವಿತ್ತಾ ಎಂದು ಕೂಡ ಊಹಿಸಲಾಗಿದೆ. ಕಾಲಕಾಲಕ್ಕೆ ವಿಮಾನದ ಸೇಫ್ಟಿ ಪರಿಶೀಲನೆ ಆಗಿದೆಯಾ? ಏರ್ಪೋರ್ಟ್ ಹ್ಯಾಂಗರ್ ಪರಿಶೀಲನೆಗೆ ಸರ್ಟಿಫಿಕೇಟ್ನಲ್ಲಿ ಏನಿದೆ? ಬ್ಯಾಟರಿ ಸಿಸ್ಟಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿರಬಹುದಾ? ಅಥವಾ ಕಿಡಿಗೇಡಿಗಳ ಕೃತ್ಯದಿಂದಲೂ ದುರಂತವಾಗಿರೋ ಸಾಧ್ಯತೆ ಇದೆ ಅಂತಲೂ ತಜ್ಞರು ವಿಶ್ಲೇಷಿಸಿದ್ದಾರೆ. ಕೆಲ ವಾರ ಹಿಂದಷ್ಟೇ ರಿಪೇರಿಯಾಗಿದ್ದ ವಿಮಾನ. ಈ ಭೀಕರ ವಿಮಾನ ಅಪಘಾತಕ್ಕೆ ಸ್ಪಷ್ಟ ಕಾರಣ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ವಿಮಾನ ಕೆಲವು ವಾರಗಳ ಹಿಂದಷ್ಟೇ ರಿಪೇರಿ ಕೂಡ ಆಗಿತ್ತು ಎಂಬ ಮಾಹಿತಿ ಸಿಗುತ್ತಿದೆ. ಇದರ ಜೊತೆಗೆ ವಿಮಾನದಲ್ಲಿ ಭಾರೀ ಪ್ರಮಾಣದ ಇಂಧನವಿದ್ದ ಕಾರಣ ಇದೀಗ ದೊಡ್ಡ ಸ್ಫೋಟ ಸಂಭವಿಸಿ ಜೀವಹಾನಿ ಕೂಡ ದೊಡ್ಡ ಮಟ್ಟದಲ್ಲೇ ಆಗಿದೆ ಎನ್ನಲಾಗುತ್ತಿದೆ. ತನಿಖೆ ಆರಂಭವಾಗಿ ಅಧಿಕಾರಿಗಳು ಕೂಡ ಸಾಕ್ಷ್ಯ ಸಂಗ್ರಹ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ವಿಮಾನದಲ್ಲಿದ್ದ 1 ಲಕ್ಷ ಲೀಟರ್ ಪೆಟ್ರೋಲ್ ಒಂದೇ ಸಮಯಕ್ಕೆ ಹೊತ್ತಿ ಉರಿಯಲು ಶುರು ಮಾಡಿದ ಪರಿಣಾಮ ಜೀವಹಾನಿ ಮತ್ತಷ್ಟು ಹೆಚ್ಚಾಗಿರುವ ಆರೋಪ ಕೂಡ ಕೇಳಿಬಂದಿದೆ. ಸಂಪೂರ್ಣ ತನಿಖೆ ನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಪಷ್ಟ ಕಾರಣ ತಿಳಿಯುವ ಸಾಧ್ಯತೆ ಇದೆ.